ಊಬರ್ ಮತ್ತೆ ರ್ಯಾಪಿಡೋ ಅಂತ ಇರುತ್ತಲ್ಲ ಆಪ್ಗಳು ಹಾ. ಯೂಸ್ ಮಾಡಿ ಅಂದ್ರೆ ಡ್ಯೂಟಿ ಬೀಳುತ್ತಾ ಅದ್ರಲ್ಲಿ? ಡ್ಯೂಟಿ ಏನು ಇಲ್ಲ ಮೇಡಮ್, ಆತರ ಮೊದ್ಲಿನ ತರ ಏನು ಅಷ್ಟಿಲ್ಲ. ಬೈಕ್ ಟ್ಯಾಕ್ಸಿ ಯಾವಾಗಿಂದ ಬಂದೈತೆ ಅವಾಗಿಂದ ಡ್ಯೂಟಿನೇ ಇನ್ನೂ ಕಡಿಮೆ ಆಗ್ಬಿಡೈತೆ. ಕಡಿಮೆ ಆಗಿದೆ. ಆಟೋನೇ ನಂಬ್ಕೊಂಡಿದ್ರೆ ಬೇರೆ ಏನಾದ್ರು ಕೆಲಸ ಮಾಡ್ತೀರಾ? ಮೇಡಮ್ ಆಟೋನೇ ನಮ್ದು, ಆಟೋನೇ ನಂಬ್ಕೊಂಡಿರೋ, ಬೇರೆ ಯಾವ್ದು ಕೆಲಸ ಇಲ್ಲ ಬರೋದು ಇಲ್ಲ. ಡೈಲಿ ಯಾವ ತರ ಇದೆ ಅರ್ನಿಂಗ್ಸ್? ಈಗ ಇರೋ ಗ್ಯಾಸ್ ಇದು ಗ್ಯಾಸ್ ಇದಕ್ಕೆ ಪ್ರಾಬ್ಲಮ್ಗೆ ದುಡಿಯೋದು ಅರ್ಧ ಗ್ಯಾಸ್ಗೆ ಹೊಂಟೋಗ್ಬಿಡ್ತದೆ. 100-200 ರೂಪಾಯಿ ಬಿದ್ರೇನೆ ಕಡಿಮೆ ಜಾಸ್ತಿನೇ. ಅದೇ ಒಬ್ನೇನೆ ಇರೋ ದುಡಿಯೋದು. ಅಪ್ಪ ಇಲ್ಲ, ಅಪ್ಪ ತಿರೋಗ್ ಬಿಡವ್ರೆ. ದುಡಿಯೋನು ಒಬ್ಬನೇ. ಈ ದುಡಿತೀವಿ ಅರ್ಧ ಗ್ಯಾಸ್ಗೆ ಹೊಂಟೋಗ್ಬಿಡ್ತದೆ. ನಮ್ಗೆ ಇರ್ತಾರದಲ್ಲ ಸಣ್ಣ ಪುಟ್ಟ ಖರ್ಚು, ಅದಕ್ಕೂ ಒಂದು 200-300 ಹೊಂಟೋಗ್ಬಿಡ್ತದೆ. ಮನೆಗೆ ಏನು ಕೊಡೋದ್ ಮೆಕ್ಕದೇ ಇಲ್ಲ ಕಾಸು. ಏನ್ ದೇವ್ರ ನೋಡ್ತಾವನೆ ಅಷ್ಟೇ. ಏನ್ ಮಾಡಕ್ಕಾಗ್ತದೆ ನಮ್ ಗೌರ್ಮೆಂಟ್ಗೆ ಏನು ಹೇಳಕ್ಕೂ ಆಗಲ್ಲ. ಏನ್ ಹೇಳ್ಬೇಕು, ನಾವೇನ ಹೇಳಿದ್ರೆ ಅದು ಉಲ್ಟಾ ನಮ್ ಮೇಲೆನೆ ಬರೋದು. ಆಗ್ತಾರೆ. ಈಗ ನೋಡ್ರಿ, ನಾವು ಎಲ್ಲ ರೋಡ್ ಟ್ಯಾಕ್ಸ್ ನಿಂದ ಇಲ್ಲಿ ಎಲ್ಲ ನಾವೇ ಮಾಡೋದು. ನಮ್ ಗೌರ್ಮೆಂಟ್ ನಮ್ಗೆ ಏನ್ ಮಾಡ್ತೈತೆ? ಮತ್ತೇನು ಮಾಡ್ತಾ ಇಲ್ಲ. ತಲೆ ಮೇಲೆ ಆಗ್ತಾವ್ರೆ. ಈ ಗ್ಯಾಸ್ ರೇಟು, ಮನೆ ಗ್ಯಾಸ್ ರಿಂದ ಎಲ್ಲದಕ್ಕೂ, ಮನೆ ಅಡಿಗೆ ಐಟಮ್ ಎಲ್ಲಾ ರೇಟ್ ಜಾಸ್ತಿ ಮಾಡವ್ರೆ. ಅವ್ರೇನನ್ ಕೊಡ್ತಾವ್ರಾ? ಇಲ್ಲ. ಎಲ್ಲ ಪ್ರತಿ ಒಂದು ರೇಟ್ ಜಾಸ್ತಿ ಮಾಡವ್ರೆ. ನಮ್ಗೇನು ಸಿಗ್ತಾ ಇಲ್ಲ. ದುಡಿತೀವಿ ಅರ್ಧ ಇಲ್ಲಿ ಏನೋ ದೇವ್ರ ನೋಡ್ಕೊಂಡ್ ಹೋಯ್ತವನೆ. ದೇವ್ರದ್ ಇದೈತೆ ಆಶೀರ್ವಾದ, ಏನೋ ನಡ್ಸ್ಕೊಂಡ್ ಹೋಯ್ತಾ ಇದೀವಿ 100-200 ಅದೇನು ಮಾಡಕ್ಕಾಗಲ್ಲ. ಈಗಿನ ಕಾಲದಲ್ಲಿ ನಮ್ ಮನೆ ಬಾಡಿಗೆನೆ ಹೊಂಟೋಗ್ಬಿಡ್ತೈತೆ. ತಿಂಗ್ಳು ಯಾವಾಗ ಹಿಂಗ್ ಹೋಗ್ ಬಂದ್ಬಿಟ್ರೆ ಹೊಂಟೋಗ್ಬಿಡ್ತಾವ. ಏನಲ್ಲಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನಲ್ಲಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಈ ಪರಿಸ್ಥಿತಿಗೆ. 100-200 ಜೀವನ ಮಾಡ್ತಾ ಇದೀರಾ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಈಗ ಮತ್ತೆ ಲಾಕ್ ಡೌನ್ ತರನೇ ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ತಾರೆ, ಆತರ ಒಂದು ಸಿಚುವೇಶನ್ ಬರುತ್ತೆ ಅಂತ ಮೋದಿ ಅವರು ಹೇಳಿದಾರಲ್ಲ. ಮೇಡಮ್ ಓದಿರ್ತಾರಲ್ಲ ಅವ್ರಿಗೆ ಪರವಾಗಿಲ್ಲ, ನಾವೇನು ಓದಿಲ್ಲ, ನಮ್ಗೇನ್ ಬರ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.